ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಜನವರಿ ಮತ್ತು ಫೆಬ್ರವರಿ ತಿಂಗಳ ಅಮೌಂಟ್ ಯಾವಾಗ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮೊದಲು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಯುವ ನಿಧಿ ಅಮೌಂಟ್ ಏನಾದರೂ ಸ್ಟಾಪ್ ಆಗುತ್ತಾ ಇಲ್ವಾ ಅಂತೇಳಿ. ಇದ್ರ ಬಗ್ಗೆ ಬಂದಿರತಕ್ಕಂಥ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂತ ಅಂದರೆ, ಯುವ ನಿಧಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಯುವ ನಿಧಿಗಂತಾನೆ ಒಂದಿಷ್ಟು ಫಂಡನ್ನು ಎತ್ತಿಟ್ಟಿದ್ದೀವಿ. ಈ ಕಾರಣಕ್ಕಾಗಿ ಮಾರ್ಚ್ 2026ರಲ್ಲಿ ಯುವ ನಿಧಿಗೆ ಸಪರೇಟ್ ಆಗಿ ಫಂಡ್ ರಿಲೀಸ್ ಮಾಡಿಲ್ಲ ಅನ್ನುವಂಥ ಅಪ್ಡೇಟನ್ನು ಕರ್ನಾಟಕದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಇದಿಷ್ಟು ಸ್ಟಾಪ್ ಆಗುತ್ತೋ ಇಲ್ಲವೋ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳ ಅಮೌಂಟ್ ಬಂದಿಲ್ಲ, ಜನವರಿ ತಿಂಗಳ ಅಮೌಂಟ್ ಬಂದಿಲ್ಲ, ಫೆಬ್ರವರಿ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ರೆ, ಡಿಸೆಂಬರ್ ತಿಂಗಳ ಅಮೌಂಟು ಈಗಾಗಲೇ ಯುವ ನಿಧಿ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರುವ ಅಪ್ಡೇಟ್ ಪ್ರಕಾರ 70 to 80% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಇನ್ನು 20% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಡಿಸೆಂಬರ್ ಅಮೌಂಟು ಮಾರ್ಚ್ 15ನೇ ತಾರೀಕು ಒಳಗಡೆ ಎಲ್ಲವೂ ಏನೆಲ್ಲ ತೊಂದರೆ ಇಲ್ಲದೆ, ಅಂದರೆ ಯಾರಿಗೆಲ್ಲ ತೊಂದರೆ ಆಗಿಲ್ವಲ್ಲ, ಎಲ್ಲರಿಗೂ DBT ಫುಶ್ಡ್ ಅಂತ ಯಾರಿಗೆಲ್ಲ ತೋರಿಸ್ತಾ ಇದೆಯಲ್ವಾ, ಇವರಿಗೆ ಮಾರ್ಚ್ 15ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದು ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟು ಸ್ನೇಹಿತರೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ಜನವರಿ DBT ಸ್ಟೇಟಸ್ ಕೆಲವೊಬ್ಬರಿಗೆ 180 ಡೇಸ್ ಅಂತ ತೋರಿಸ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ DBT ಫುಶ್ಡ್ ಅಂತ ತೋರಿಸ್ತಾ ಇದೆ. ಯಾವಾಗ ಅಮೌಂಟು ಬರುತ್ತೆ? ಜನವರಿ ತಿಂಗಳ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೇಳೋದಾದರೆ, ಮಾರ್ಚ್ 25ನೇ ತಾರೀಕು ಒಳಗಡೆ ಜನವರಿ ತಿಂಗಳ ಅಮೌಂಟು ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಬರುತ್ತೆ ಅಂತೇಳಿ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಜನವರಿ ತಿಂಗಳ ಅಮೌಂಟಿನ ಬಗ್ಗೆ ಅಪ್ಡೇಟ್ ಬಂದಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯುವ ನಿಧಿ ಏನಾದರೂ ಸ್ಟಾಪ್ ಆಗುತ್ತೋ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಲ್ವ. ಇದಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಏನು ಅಂದರೆ, ಯುವ ನಿಧಿ ಫಲಾನುಭವಿಗಳಿಗೆ 2 ವರ್ಷ ಮುಗಿದವರಿಗೆ ನೆಕ್ಸ್ಟ್ ಇಯರ್ ಏನಾದರೂ ಅಪ್ಲೈ ಮಾಡ್ತೀವಿ ಅಂದರೆ ಯುವ ನಿಧಿ ಹಣವನ್ನು ಮುಂದುವರಿಸೋದಿಲ್ಲ. ಬಟ್ ಎಲ್ಲಿವರೆಗೂ ವೇಕೆನ್ಸಿಗಳನ್ನು ಬಿಡೋದಿಲ್ವೋ, ಅಂದರೆ ರಾಜ್ಯ ಸರ್ಕಾರ ಈಗ ಒಳ ಮೀಸಲಾತಿ ಅಂತೇಳಿ ವೇಕೆನ್ಸಿಯನ್ನು ತಡೆದಿಟ್ಟಿತ್ತು. ಈ ಕಾರಣಕ್ಕಾಗಿ ಎಲ್ಲಿವರೆಗೂ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೋಟಿಫಿಕೇಶನನ್ನು ಬಿಡೋದಿಲ್ವೋ ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ 2 ವರ್ಷ ಕಂಪ್ಲೀಟ್ ಆಗಿದ್ದರೂ ಕೂಡ ಯುವ ನಿಧಿ ಹಣವನ್ನು ಕೊಡ್ತೀವಿ. ನೋಟಿಫಿಕೇಶನನ್ನು ಬಿಟ್ಟು ಎಕ್ಸಾಮ್ ಪ್ರೊಸೆಸ್ ಎಲ್ಲ ನಡೆಸ್ತಾರಲ್ವ, ಅಲ್ಲಿವರೆಗೂ ಯುವ ನಿಧಿ ಹಣವನ್ನು ಕಂಟಿನ್ಯೂ ಆಗಿ ಮಾಡ್ತೀವಿ. ಬಟ್ ನೋಟಿಫಿಕೇಶನ್ ಬಿಟ್ಟು ಕಾಲ್ ಫಾರ್ಮ್ ಏನಾದರೂ ಆದವು ಅಂದರೆ 2 ವರ್ಷ ಕಂಪ್ಲೀಟ್ ಆಗಿರೋ ವಿದ್ಯಾರ್ಥಿಗಳಿಗೆ ನೆಕ್ಸ್ಟು ಯುವ ನಿಧಿ ಹಣವನ್ನು ಸ್ಟಾಪ್ ಮಾಡ್ತೀವಿ. ಹೊಸ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಟ್ ಯಾಕಂದರೆ ಈಗಾಗಲೇ ಹಳೆ ವಿದ್ಯಾರ್ಥಿಗಳಿಗೆ ಅಮೌಂಟು ಬರ್ತಾ ಇದೆ, ಬಟ್ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ, 1 ರೂಪಾಯಿ ಕೂಡ ಅಮೌಂಟು ಬಂದಿಲ್ಲ. ಈ ಕಾರಣಕ್ಕಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕುವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರದಿಂದ 913 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ. ಇದು ಯುವ ನಿಧಿಗಂತಾನೆ ಬಿಡುಗಡೆ ಮಾಡಿದ್ದೀವಿ. ಇದನ್ನು ಬಟ್ ಮಾರ್ಚ್ 2026 ಬಜೆಟ್ ಮಂಡನೆಯಲ್ಲಿ ತಿಳಿಸೋಕ್ಕಾಗಲಿಲ್ಲ. ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಅಮೌಂಟ್ಗಳನ್ನು ಹಾಕೋದು ಇನ್ನೂ ಪೆಂಡಿಂಗ್ ಇತ್ತು. ಈ ಕಾರಣಕ್ಕಾಗಿ ಸ್ಪಷ್ಟವಾದ ಮಾಹಿತಿಯನ್ನು ರಾಜ್ಯ ಬಜೆಟ್ 2026ರಲ್ಲಿ ನೀಡಿಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಯಾವುದೇ ತೊಂದರೆ ಇಲ್ಲ, ಆದಷ್ಟು ಬೇಗ ಹೋಗಿ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿ. ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಪ್ರಿಂಟ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಸಬ್ಮಿಟ್ ಮಾಡದೆ ವಾಪಸ್ ಬಂದರೆ ಮತ್ತೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದರೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗೋದಿಲ್ಲ. ಈ ಕಾರಣಕ್ಕಾಗಿಯೇ ಇದೇ ರೀತಿ ಮಾಡಿರೋದ್ರಿಂದನೇ ಫೆಬ್ರವರಿ ತಿಂಗಳದು ಭಾಳಷ್ಟು ವಿದ್ಯಾರ್ಥಿಗಳ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿಲ್ಲ. ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ನಿಮ್ದು ಏನಾದರೂ ಡನ್ ಆಗಿಲ್ಲ ಅಂದರೆ ಫೆಬ್ರವರಿ ತಿಂಗಳ ಅಮೌಂಟನ್ನು ಮರೆತು ಬಿಡಿ. ಓಕೆನಾ? ಇದಿಷ್ಟು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.